ತುಳುನಾಡಿನ ಮೂಲ ನಿವಾಸಿಗಳು ಯಾರು ಅಂದ್ರೆ ಮುಂಡಾಲರು, ಬಾಕುಡರು, ಕೊರಗರು, ಮೇರರು, ಮುಗೇರರು ಬಹಳ ಸೂಕ್ಷ್ಮವಾಗಿ ಬಹಳ ಸರಳವಾಗಿ ಅದರ ಆರಾಧನೆ ನಡೆಯುತ್ತೆ. ಒಂದು ವೀಳ್ಯದೆಲೆ, ಒಂದು ಅಡಿಕೆ ಚೂರು, ಒಂದು ಕಳ್ಳು ಇದನ್ನೆಲ್ಲ ಇಟ್ಟು ಅದನ್ನ ಪೂಜೆ ಮಾಡೋದು. ಆಪ್ ನೋಡ್ತಾ ಇದೀನಿ, ಒಂದು ಕೊರಗಜ್ಜನದ ಒಂದು ಆಪ್ ಆಗಿದೆ. ನಮ್ಮ ದೈವಗಳ ಹೆಸರಲ್ಲಿ ಯಾರು ₹1 ಮಾಡಿದ್ರು ಕೂಡ ಅವನಿಗೆ ಅದು ಜೀರ್ಣ ಅಂತೂ ಆಗುದಿಲ್ಲ. ಈಗ ಬೇರೆ ಬೇರೆ ಕಡೆನೂ ಕೂಡ ಕೊರಗಜ್ಜ ಮೂಲಕ್ಷೇತ್ರ ಮಾಡ್ತಾ ಇದ್ದಾರೆ. ತುಳುನಾಡಿನ ದೈವಾರಾಧನೆಗೆ ಮಾಡ್ತಾ ಇರುವಂತ ದೊಡ್ಡ ಅಪಚಾರ. ಇದನ್ನೆಲ್ಲ ಅನುಭವಿಸ್ತಾರೆ. 7 ಕೊಪ್ಪಗಳು ಅಂತ ಇದೆ, 7 ಸ್ಥಳಗಳಿದೆ. ಆ 7 ಸ್ಥಳಗಳೇ ಕೊರಗಜ್ಜನ ಮೂಲ ಸ್ಥಳಗಳು. ಅದು ಬಿಟ್ರೆ ಬೇರೆ ಎಲ್ಲೂ ಮೂಲ ಸ್ಥಳಗಳು. ಇಡೀ ಕುಟುಂಬಕ್ಕೆ ಪ್ರಧಾನವಾಗಿರುವಂತಹ ದೈವವೇ ಯಜಮಾನನೇ ಬಂದ. ಹಾಯ್, ನಮಸ್ತೆ. ನಮ್ಮ ಜೊತೆಗೆ ಕಾರ್ಕಳ ಶ್ರೀಕಾಂತ್ ಶೆಟ್ರು ಇದ್ದಾರೆ. ಶ್ರೀಕಾಂತ್ ಶೆಟ್ರು ಅಂತ ಹೇಳಿದ್ರೆ ನಾನೇನು ಎಕ್ಸ್ಪ್ಲೈನ್ ಮಾಡ್ಬೇಕಾದ ಅಗತ್ಯ ಇಲ್ಲ. ನಾವು ಹಿಂಗೆ ಒಂದ್ ಕಡೆ ಒಂದು ಜರ್ನಿ ಮಾಡ್ತಾ ಇದೀವಿ. ಶ್ರೀಕಾಂತ್ ಶೆಟ್ರ ಹತ್ರ ಸುಮ್ಮನೆ ಒಂದು ಮಾತಾಡೋಣ, ಯಾವ್ದಾದ್ರು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡೋಣ ಅಂತ. ಅವರು ಈ ವೈದಿಕ ಪರಂಪರೆಗಳ ಬಗ್ಗೆ ಆಗ್ಲಿ, ಜಾನಪದೀಯ ನಡಾವಳಿಯ ಬಗ್ಗೆ ಆಗ್ಲಿ, ಸಾಹಿತ್ಯಾತ್ಮಕವಾಗಿ ಆಗ್ಲಿ, ಅಥವಾ ಪ್ರಖರವಾದ ಹಿಂದುತ್ವದ ಮಾತುಗಳಿಗಾಗ್ಲಿ ಪ್ರಸಿದ್ಧರು. ಮತ್ತೆ ಅದನ್ನ ಅಧ್ಯಯನ ಪೂರ್ಣವಾಗಿ ಗಂಟೆಗಟ್ಲೆ ನಿರರ್ಗಳವಾಗಿ ಮಾತಾಡಬಲ್ಲಂತಹ ಒಂದು ಸ್ಟಡಿ ಇದೆ ಅವ್ರ ಹತ್ರ, ಆ ಸ್ಟಫ್ ಇದೆ. ಶ್ರೀಕಾಂತ್ ಶೆಟ್ರ ಹತ್ರ ಏನೋ ಒಂದು ನಮ್ಮ ಕರಾವಳಿಯ ನೆಲದ ಬಹಳ ಚರ್ಚೆಯಲ್ಲಿರುವಂತ ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಶ್ರೀಕಾಂತ್ ಶೆಟ್ರೆ, ಹೇಗಿದ್ರಿ? ಚೆನ್ನಾಗಿರ್ತೀರಿ? ನಡೀತಾ ಇದೆ. ಚೆನ್ನಾಗಿದ್ದೀರಿ? ಕೇಸ್ಗಳೆಲ್ಲ ಹೆಂಗೆ ನಡೀತಾ ಇದೆ? ಕೇಸ್ಗಳೆಲ್ಲ ಈಗ ಒಂದು ಹೋಗ್ತಿದ್ದೇವಲ್ಲ, ಒಂದು ಕೇಸ್ ನಡೀತಾ ಇರೋದಲ್ಲ. ಈಗ ನಾನ್ ಕೇಳೋ ಸರ್, ಈಗ ಕೊರಗಜ್ಜ ಅನ್ನೋದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಕೊರಗಜ್ಜ ದೇವಸ್ಥಾನ, ಕೊರಗಜ್ಜ ತಂಬಿಲ, ಕೊರಗಜ್ಜ ಸೇವೆ, ಕೊರಗಜ್ಜ ದರ್ಶನ, ಇಂಥದೆಲ್ಲ ನಡೀತಾ ಇದೆ. ನಾನು ಕೂಡ ಕೊರಗಜ್ಜನನ್ನ ನಂಬ್ತೀನಿ, ಆರಾಧಿಸ್ತೀನಿ. ಅಂದ್ರೆ ಆ ಒಂದು ಏನು ಭಕ್ತನಾಗಿ ನನಗೆ ಬಹಳ ಗೌರವ ಇದೆ. ಅಸಲಿಗೆ ಏನು ಕೊರಗಜ್ಜರ ಈ ದೇವರ ಅಥವಾ ದೈವದ ಮೂಲ ಏನು, ಇದರ ಕಥೆ ಎಂತ ಅಂತ ನೋಡಿ. ನನಗೆ ತಿಳಿದ ಹಾಗೆ ಕೊರಗಜ್ಜನ ಆರಾಧನೆ ಇವತ್ತು ನಿನ್ನೆದಲ್ಲ. ಈ ತುಳುನಾಡಿನ ಮೂಲ ನಿವಾಸಿಗಳು ಯಾರು ಅಂದ್ರೆ ಮುಂಡಾಲರು, ಬಾಕುಡರು, ಕೊರಗರು, ಮೇರರು, ಮುಗೇರರು, ಬೈಲಬಾಕುಡರು, ಕೈಪುಡರು, ಈ ತರದ ನಮ್ಮ ಈ ಕಾಡಿನಲ್ಲಿರುವಂತಹ ಗಿರಿಜನರು, ಅದರಲ್ಲಿ ಅನೇಕ ವರ್ಗಗಳಿವೆ. ಇವರೆಲ್ಲ ಇಲ್ಲಿಯ ಮೂಲ ನಿವಾಸಿಗಳು. ಅದರಲ್ಲಿ ಕೊರಗುಲ್ಲ ತನಿಯ ಅಂದ್ರೆ ಕೊರಗಜ್ಜ ಅನ್ನುವಂತಹ ದೈವ ಏನಿದೆ ಅದು ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಒಂದು ವಾದ ಇದೆ. ಅಂದ್ರೆ ಅವರ ಸಮುದಾಯದ ಒಬ್ಬ ವ್ಯಕ್ತಿ ಒಂದು ಉಳ್ಳವರ ದಬ್ಬಾಳಿಕೆಗೆ ಒಂದು ಕಾಲದಲ್ಲಿ ಬಲಿಯಾಗಿ ಆನಂತರ ದೈವತ್ವವನ್ನು ಪಡೆದಂತ ಒಂದು ಕಥೆ ಇದೆ. ಅದು ಮೈರಕ್ಕ ವೈದ್ಯದಿಯ ಕಥೆ, ಕದ್ರಿಯಲ್ಲಿ ಮಾಯ ಆಗುವಂತ ಕಥೆ ಎಲ್ಲ ಇದೆ. ಅದು ಬಹಳ ಶಕ್ತಿಶಾಲಿಯಾಗಿರುವಂತಹ ಒಂದು ದೈವ. ಅದು ಬಹಳ ಸೂಕ್ಷ್ಮವಾಗಿ ಬಹಳ ಸರಳವಾಗಿ ಅದರ ಆರಾಧನೆ ನಡೀತಾ ಇತ್ತು. ಒಂದು ವೀಳ್ಯದೆಲೆ, ಒಂದು ಅಡಿಕೆ ಚೂರು ಮತ್ತು ಒಂದು ಕಳ್ಳು ಇದನ್ನೆಲ್ಲ ಇಟ್ಟು ಅದನ್ನ ಪೂಜೆ ಮಾಡೋದು. ಅದಕ್ಕೆ ಎಲ್ಲೂ ಕೂಡ ಒಂದು ಏನು ಸ್ಥಿರ ಪ್ರತಿಷ್ಠೆ ಅಥವಾ ಒಂದು ಕಡೆ ಇಂಥದ್ದೇ ಸ್ಥಳದಲ್ಲಿ ಹೋಗಿ ಒಪ್ಪಿಸ್ಬೇಕು ಅನ್ನುವಂಥದ್ದು ಇಲ್ಲ. ಎಲ್ಲಾದ್ರೂ ಇಟ್ಟು ಕೈ ಮುಗಿದ್ರೆ ಅದು ಕೊರಗಜ್ಜನಿಗೆ ಸಲ್ಲುತ್ತೆ ಅನ್ನುವಂಥ ಭಾವನೆ ಅನೇಕ ಭಕ್ತರದ್ದು. ನಮ್ಮಲ್ಲಿ ಒಂದು ಕೀಳು ಅಂತ ಹೇಳಿ ಯಾವ್ದು ದೈವ ಅಂತ ಮಾಡ್ತಿದ್ವಲ್ಲ, ಅದು ಸೇಮ್ ಕೊರಗಜ್ಜವೇ ಅದು? ಹೌದು, ಕೊರಗಜ್ಜ ಅಲ್ಲ, ಆ ತರದ ಒಂದು ಏನ್ ಹೇಳ್ತಾರೆ, ಒಂದು ಆ ತರದ ಸಿಮಿಲರ್ ಆಗಿರುವಂತ ಸಿಕ್ಕಾಪಟ್ಟೆ ಆರಾಧನೆಗಳಿವೆ. ಉದಾಹರಣೆಗೆ ನಮ್ಮ ಕೊಟ್ಟಿಗೆಯಲ್ಲಿ ಏನೋ ಹಸುಗಳಿಗೆ ಹುಷಾರಿಲ್ಲ, ಏನಾದ್ರು ಆಯ್ತು, ಮನೆಯಲ್ಲಿ ಇರುವೆ ಬಂತು, ಈ ತರದೆಲ್ಲ ಸಮಸ್ಯೆಗಳಾದಾಗ ಮನೆಯ ಹಿಂದ್ಗಡೆ ಹೋಗಿ ಅದಕ್ಕೆ ಬೇಕಾದಂತ ಹುರುಳಿ, ಕುಡು ಬಸಳೆ ಅಂತ, ಅಂದ್ರೆ ಬಸಳೆ ಮತ್ತು ಹುರುಳಿ ಹಾಕಿ ಪದಾರ್ಥ ಮಾಡಿ ಒಂದು ಅದನ್ನ ಕುಚ್ಚಲಕ್ಕಿ ಜೊತೆಗೆ ಇಟ್ಟು ಕೈ ಮುಗಿಯುವಂಥದ್ದು, ಮೀನು ಸಾರೆಲ್ಲ ಇಟ್ಟು ಕೈ ಮುಗಿಯುವಂಥದ್ದು, ಇದೆಲ್ಲ ಮನೆಯಲ್ಲಿ ಏನ್ ಮಾಡ್ತಾರೆ ಅದನ್ನೇ ಅದಕ್ಕೂ ಇಟ್ಟು ಒಂದು ಗೆರಸೆಯಲ್ಲಿ ಇಟ್ಟು ಕೈ ಮುಗಿಯುವಂತ ಪದ್ಧತಿ ಇತ್ತು. ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಮೊನ್ನೆ ನಾನು ಯಾವ್ದೋ ಒಂದು ಆಪ್ ನೋಡ್ತಾ ಇದ್ದೀನಿ. ಒಂದು ಕೊರಗಜ್ಜನದ ಒಂದು ಆಪ್ ಆಗಿದೆ. ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅದನ್ನ ಓಪನ್ ಮಾಡಿದ ತಕ್ಷಣ AI ವಿಡಿಯೋಗಳು, ಯಾರೋ ಒಬ್ಬ ಬಂದು ಕೊರಗಜ್ಜನ ನಮ್ಮ ಸಾನ್ನಿಧ್ಯ ಇದೆ, ಕ್ಷೇತ್ರ ಇದೆ,
ಕಾರ್ಕಳದ ಅಡ್ರೆಸ್ ಹಾಕಿದ್ದಾನೆ. ಕಾರ್ಕಳ ಎಲ್ಲಿಂತ ಇಲ್ಲ, ಕಾರ್ಕಳದಲ್ಲಿ ನಮ್ಮ ಕ್ಷೇತ್ರ ಇದೆ, ಇಲ್ಲಿ ಪವಾಡಗಳಾಗ್ತಾವ, ಅದಾಗ್ತಾವ, ಇದಾಗ್ತಾವ. ಅಂದ್ರೆ ನೀವು ಈ ಸೇವೆ ಬೇಕಿದ್ರೆ ಒಂದು ಬಟನ್ ಒತ್ತಿ, 2ನೇ ಬಟನ್ ಒತ್ತಿ. ಅಂದ್ರೆ ಇದನ್ನು ಆನ್ಲೈನ್ ಅಲ್ಲಿ ಕೊರಗಜ್ಜನ ಹೆಸರಲ್ಲಿ ಒಂದು ದೊಡ್ಡ ಫ್ರಾಡ್ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಫ್ರಾಡ್ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರು ಕಡೆ ಒಂದು ಇತ್ತೀಚೆಗೆ ಕೊರಗಜ್ಜನದ ದೈವಸ್ಥಾನ ಮಾಡಿದ. ಕೊನೆಗೆ ನೋಡಿದ್ರೆ ರಸ್ತೆ ಬದಿಯಲ್ಲಿದ್ದ ಮೈಲಿ ಕಲ್ಲಿಗೆ ಕೊರಗಜ್ಜ ಅಂತ ಹೇಳಿ ಅಲ್ಲಿ ಪೂಜೆ ಶುರು ಮಾಡಿ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡ್ಕೊಂಡ. ಕೊನೆಗೆ ನೋಡಿ, ನಮ್ಮ ದೈವಗಳ ಹೆಸರಲ್ಲಿ ಯಾರು 1 ರೂಪಾಯಿ ಮಾಡಿದ್ರು ಕೂಡ ಅವನಿಗೆ ಅದು ಜೀರ್ಣ ಅಂತೂ ಆಗುದಿಲ್ಲ. ಅದು ಒಂದು ಆಸ್ಪತ್ರೆಗಳಿಗೆ ಹೋಗ್ತವೆ, ಎಲ್ಲ ಹೋಗ್ತದ. ಅಲ್ಲಿ ಮೈಸೂರಿನಲ್ಲಿ ಮಾಡಿದವನ ಸ್ಥಿತಿ ಈಗ ಏನೋ, ಅವನ ಹೆಸರೇನೋ ಇದೆ, ಎಲ್ಲ ಅವರೇ ಹೊಡ್ಕೊಂಡು ಈಗ ಒಂದ್ ಕಡೆ ಕೊರಗಜ್ಜ ದೇವಸ್ಥಾನ ಅಂತ ಮಾಡಿದ್ರು, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರು. ಆಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ ಡಿಸ್ಪ್ಯೂಟ್ ಆಗಿ ಈಗ 2 ಕೊರಗಜ್ಜ ದೇವಸ್ಥಾನ ಮಾಡಿದ್ರು. ಒಂದ್ ಕಡೆ ನಾನು ಕೇಳಿದೆ, ನಮ್ಮ ಊರ್ ಕಡೆನೆ ಅಂದ್ರೆ ಅವ್ರು ಇನ್ನೊಂದ್ ಕಡೆ ಹೋಗಿ ಶ್ರೀ ಕ್ಷೇತ್ರ ಕೊರಗಜ್ಜ ಸನ್ನಿಧಾನ ಅಂತೇನು ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಕೊರಗಜ್ಜನನ್ನ ಈಗ ಕೊರಗಜ್ಜನಿಗೆ ಈಗ ನೀವು ಹೇಳಿದ್ರಿ ಬಹಳ ಸಿಂಪಲ್, ಕಳ್ಳಿಟ್ಟು ಇನ್ನೊಂದು ಕೈ ಮುಗಿಯುವಂತದ್ದು. ಈಗ ಅದಕ್ಕೆ ಸ್ಕ್ವಾಚ್ ಬಂದಿದೆ, ಬಂದಿದೆ. ಆ ಸ್ಕಾಚ್ ಅನ್ನ ಬಾಟಲ್ ಹೊಡಿಯೋದೆ, ಅದು ಹಾಗೆ ಮತ್ತೆ ಬಾರಿಗೆ ಹೋಗಿ ಮತ್ತೆ ತಿರ್ಗಾ ಬರೋದಿದೆ. ಅಂದ್ರೆ ಒಂದು ಆಭಾಸ ಆಗ್ಬೇಕು, ಅಸಹ್ಯ ಅಂತ ಅನಿಸ್ಬೇಕು, ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಅಲ್ವಾ? ಬಹಳ ಕೆಟ್ಟದ್ದು. ಅದು ನಮ್ಮ ಈ ತುಳುನಾಡಿನ ದೈವಾರಾಧನೆಗೆ ಮಾಡ್ತಾ ಇರುವಂತ ದೊಡ್ಡ ಅಪಚಾರ. ಇದನ್ನೆಲ್ಲ ಅನುಭವಿಸ್ತಾರ ಅಲ್ವಾ? ಇವರೆಲ್ಲರೂ ಕೂಡ ಇದರ ಬಡ್ಡಿ ಸಮೇತ ಅನುಭವಿಸುವಂತ ದಿನ ದೂರ ಇಲ್ಲ. ಒಟ್ನಲ್ಲಿ ಮೈಗಳ್ರು, ದುಡಿದು ತಿನ್ನೋದಿಕ್ಕೆ ಆಗದವರು, ಇವರೆಲ್ಲ ಇದೊಂದು ಹೊಸ ವಿಷಯ ಹಾಕೊಂಡು ದಂಧೆ ಆಗಿದೆ. ಕೊರಗಜ್ಜ ಮೂಲ ಕ್ಷೇತ್ರ ಅಂತ ಹೇಳಿ ಇದೆ, ಅಲ್ಲಿ ಸಾಕಷ್ಟು ಜನ ಹೋಗ್ತಾರೆ, ಆರಾಧನೆ ಮಾಡ್ತಾರೆ, ಎಲ್ಲ ಇದೆ. ಈಗ ಬೇರೆ ಬೇರೆ ಕಡೆನೂ ಕೂಡ ಕೊರಗಜ್ಜ ಮೂಲ ಕ್ಷೇತ್ರ ಅಂತಾನು ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಮೂಲ ಕ್ಷೇತ್ರ ಅಂದ್ರೆ ನೋಡಿ, ಅದು ನಮ್ಮ ನೀವು ಮುಡಿಪು ಅಥವಾ ಈ ಭಾಗಕ್ಕೆ ಹೋದಾಗ, ದೇರಳಕಟ್ಟೆ ಅಲ್ಲಿ ಹೋದಾಗ ಉಜಿಲ, ಮಿತ್ತಗಲ, ಸೋಮೇಶ್ವರ, ಆಮೇಲೆ ದೆಕ್ಕಾರ್, ಆಮೇಲೆ ಈ ಕುತ್ತಾರು, ಈ ತರ 7 ಕೊಪ್ಪಗಳು ಅಂತ ಇದೆ, 7 ಸ್ಥಳಗಳಿದೆ. ಆ 7 ಸ್ಥಳಗಳೇ ಕೊರಗಜ್ಜನ ಮೂಲ ಸ್ಥಳಗಳು. ಅದು ಬಿಟ್ರೆ ಬೇರೆ ಎಲ್ಲೂ ಮೂಲ ಸ್ಥಳಗಳಿಲ್ಲ. ಕಾರ್ಕಳದಲ್ಲಿ ನೀಚ ಅನ್ನುವಂತ ಒಂದು ದೈವದ ಆರಾಧನೆ ಇದೆ, ನೀಚ ದೈವ. ಅದಕ್ಕೆ ಸಂಬಂಧಪಟ್ಟದೊಂದು ಜಾಗ ಇದೆ, ಅದು ಕಾರ್ಕಳದಲ್ಲಿದೆ. ಇದು ಈ ಆರಾಧನೆಗಳೆಲ್ಲ ಒಂದು ಬೇರೆ ಸಮುದಾಯಗಳಿಗೆ ಸೇರಿದಂತ ಆರಾಧನೆ. ಅದು ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ, ಇದರ ಉಳಿದವರ ಅಬ್ಬರದ ಅಡಿಯಲ್ಲಿ ಅದೆಲ್ಲ ನಶಿಸಿ ಹೋಗಿದೆ ಆ ತರದ ಆರಾಧನೆ. ಉದಾಹರಣೆಗೆ ಒಂದು ಇದು ಇತ್ತು, ಏನ್ ಹೇಳ್ತಾರೆ, ಎರುಬಂಟ ಅಂತ ಒಂದು ಆರಾಧ ಇತ್ತು, ಉರವ ಅಂತ ಹೇಳಿ. ಕೃಷಿ ಸಂಬಂಧಿತವಾದ 100 ದೈವಗಳಿದ್ವು. ಇವತ್ತು ಕೃಷಿ ನಾಶ ಆದ ಕಾರಣ ಆ ದೈವಗಳು ಕೂಡ ಲೇಔಟ್ ಗಳಾಗಿ, ಜಾಗ ಎಲ್ಲ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಕೃಷಿಗೆ, ಜಾನುವಾರುಗಳಿಗೆ ಸಂಬಂಧಪಟ್ಟಂತ ದೈವಾರಾಧನೆ ಸತ್ತು ಹೋಗ್ತಾ ಇದೆ. ಈಗ ಆರಾಧನೆ ಆಗ್ತಾ ಇರುವಂತ ದೈವಗಳು ಒಂದ್ ಸ್ವಲ್ಪ ಜಾತಿಯ ಮೇಲ್ಮೆಯನ್ನ ಮೆರೆಸುವಂತದ್ದು, ಅಥವಾ ಒಂದು ರಾಜ್ಯಕ್ಕೆ ಅಂದ್ರೆ ಒಂದು ಊರಿಗೆ ಸಂಬಂಧಪಟ್ಟಂತ ರಾಜನ್ ದೈವಗಳು. ಮತ್ತೆ ಉಳಿದಿರುವಂತದ್ದು ಈ ತರದ ಸಿದ್ಧಿ ಆಗುವಂತ, ಸಿದ್ಧಿ ಮಾಡಿಕೊಂಡು ಅದರ ಮೂಲಕ ಈ ಪ್ರಶ್ನೆ, ಬಲ್ಮೆ, ಅನಂತರ ಈ ಮಾಟ, ಉಚ್ಚಾಟನೆ ಇಂಥದ್ದೆಲ್ಲ ಮಾಡುವಂತ ಅವರ ಒಂದು ವರ್ಗದ ಒಂದಷ್ಟು ಶಕ್ತಿಗಳ ಆರಾಧನೆ ಬಹಳ ಪ್ರಬಲವಾಗಿ ಈಗ ನಡೀತಾ ಇದೆ. ಇದು ಬಹಳ ದಿನದ್ದಲ್ಲ. ನಾವು ಇದರ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋದ್ರೆ, ಈಗ ವರ್ತೆ ಅನ್ನುವಂಥದ್ದನ್ನ ನಾವು ಒಂದು ನೋಡಿದೀವಿ. ಆ ದೈವದ ಆರಾಧನೆ ಒಂದು 30-45 ವರ್ಷದ ಹಿಂದೆ ಬಹಳ ವ್ಯಾಪಕವಾಗಿ ನಡೀತಿದ್ವಿ. ವ್ಯಾಪಕವಾಗಿ ಅಂದ್ರೆ ಎಲ್ಲ ಮನೆಗಳಿಗೆ ವರ್ತೆಯನ್ನ ನಂಬಿಸಿದ್ರು ಎಲ್ಲರೂ. ದರ್ಶನ ಪಾತ್ರೆಗಳೆಲ್ಲ ಸೇರ್ಕೊಂಡು ಎಲ್ಲ ಮನೆಗಳಲ್ಲಿ ವರ್ತೆ ನಂಬಿಸಿದ್ರು. ಅದಕ್ಕಿಂತ ಮೊದಲು ಕೇವಲ ಒಂಟಿ ಪಂಜುರ್ಲಿ ಇದ್ದದ್ದು, ಆಮೇಲೆ ಅದಕ್ಕೆ ವರ್ತೆ ಕಲ್ಲುರುಳಿ, ವರ್ತೆ ಪಂಜುರ್ಲಿ ಅಂತ ಆಯ್ತು. ಇಲ್ಲಿ ನಮ್ಮ ಉಡುಪಿ ಕಡೆಯಲ್ಲಿದ್ದಂತ ಬೈಕಾಡ್ತಿಯ ಅಡ್ರೆಸ್ ಇಲ್ಲದ ಹಾಗಾಯ್ತು ಎಷ್ಟೋ ಮನೆಗಳಲ್ಲಿ. ಈಗ ಮತ್ತೆ ಅದು ಹಳೆಯ ಪದ್ಧತಿಯ ಮತ್ತೆ ಬರ್ತಾ ಇದೆ. ಅಂದ್ರೆ ನಮ್ಮ ಜನರಿಗೆ ಏನಾದ್ರೂ ಹೊಸ್ತು ಬೇಕು, ಹೊಸದಾಗಿ ಇರುವಂತದ್ದು ಬೇಕು. ಅಂದ್ರೆ ಏನಾದ್ರು ಏನ್ ಹೇಳ್ತಾರೆ, ಚೇಂಜಸ್ ಕೇಳ್ತಾರ. ಹೌದು. ಈಗ ಒಂದು ಮನೆಗೆ ಒಂದು ದೈವ ಅಂತ ಇರ್ತದಲ್ವಾ, ನಮ್ ದೈವದ ಮನೆ ಅಂತಿದೆ. ನಾವು ನಮ್ಮ ದೈವದ ಮನೆಯನ್ನ ಸರಿಯಾಗಿ ನಾವು ಅಲ್ಲಿನ ನಡವಳಿಗಳಲ್ಲಿ ಪಾಲ್ಗೊಳ್ಬೇಕು. ಅದು ಇನ್ನೊಂದು ದೈವವನ್ನ ನಾವು ನಂಬೋದು ಅಷ್ಟು ಸರಿಯಲ್ಲ ಅಂತೆಲ್ಲ ಹೇಳ್ತಾರೆ. ಇದೇನು, ಏನ್ ಹೇಳ್ತೀರಾ ನೀವು? ಈಗ ನಾನು ಅನೇಕ ಕಡೆಯಲ್ಲಿ ಭಾಷಣದಲ್ಲಿ ಕೂಡ ಇದನ್ನೇ ಒತ್ತಿ ಹೇಳೋದು. ಒಂದು ದೈವಗಳ, ಈಗ
ಈಗ ನಿಮ್ ಕಡೆ ಚಿಕ್ಕಮ್ಮ ಇದೆ, ಹಾಯ್ಗುಡಿ ಇದೆ, ಇನ್ನೊಂದು ಮತ್ತೊಂದು ಹೌದು. ದೈವದ ಮನೆ, ಸ್ವಾಮಿ ಮನೆ, ಹೌದು, ಅದೆಲ್ಲ ನಿಮ್ ಕಡೆ ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಕರೆಕ್ಟ್. ನಮ್ ಕಡೆಯಲ್ಲೂ ಕೂಡ ಒಂದು ಕುಟುಂಬದ ಮನೆ ಅಂತ ಇರ್ತದೆ. ಹ್ಮ್ ನೀವು ಮಂಗಳೂರು ಆ ಕಡೆ ಹೋದ್ರೆ ತರವಾಡುಗಳು ಅಂತ ಹೇಳ್ತಾರೆ. ಹ್ಮ್ ಅದೇ ನೀವು ಕೊಡಗಿನ ಮೇಲೆ ತಕ್ಕಮೆ ಅಂತ ಹೇಳ್ತಾರೆ, ಅಥವಾ ಐನು ಮನೆ ಅಂತ ಹೇಳ್ತಾರೆ. ಓಕೆ. ಕೇರಳಕ್ಕೆ ಹೋದ್ರೂ ಇದೆ, ಎಲ್ಲಾ ಕಡೆಗಳಲ್ಲಿ ಇದಿದೆ. ಹ್ಮ್ ಅಂದ್ರೆ ಒಂದು ಮೂಲದ ಮನೆ ಮತ್ತು ಮೂಲದ ಆರಾಧನೆ ಅನ್ನುವಂಥದ್ದು ನಮ್ಮ ಅದು ಜೀನ್, ಅದು ನಮ್ಮ DNA ದಾಗಿ. ಕರೆಕ್ಟ್. ಅದನ್ನ ಬದಲಾಯಿಸ್ಲಿಕ್ಕೆ ಆಗೋದೇ ಇಲ್ಲ. ಹ್ಮ್ ನಾವು ಎಷ್ಟೇ ನಮ್ಮ ಗಾಳಿಪಟ ಮೇಲೆ ಹಾರಿದ್ರು ಕೆಳಗಡೆ ಹಗ್ಗ ಇಟ್ಕೊಂಡವ ಇರ್ತಾನೆ ಎಲ್ಲೋ ಊರ್ ಬದಿಯಲ್ಲಿ, ಅವ್ನು Correct. ಹೇಳಿತಾನೆ. ಕರೆಕ್ಟ್ ಕರೆಕ್ಟ್. ಅದು ನಮ್ಮಲ್ಲಿ ಯಾರು ಕೇಳಿದ್ರೆ ಪಂಜುರ್ಲಿ ಅಂತ ಹೇಳ್ತೀವಿ. ಹ್ಮ್ ಅದು ಇಡೀ ಕುಟುಂಬಕ್ಕೆ ಪ್ರಧಾನವಾಗಿರುವಂತಹ ಯಜಮಾನ ದೈವವೇ, ದೈವ. ಯಜಮಾನನೇ ಪಂಜುರ್ಲಿ. ಹ್ಮ್ ಅವನಿಗೆ ಕುಟುಂಬಕ್ಕೂ ಜ್ಯೇಷ್ಠ ಅಂತ ಹೇಳುವ. Okay. ಜ್ಯೇಷ್ಠ ಅಂದ್ರೆ ಅವನೇ ಹಿರಿಯ. ಓಕೆ. ದುಡಿದು ಆತರ ಆ ದೈವ ಏನಿದೆ, ಹ್ಮ್. ನೀವು ಅದರ ನೆನಪೇ ಇಟ್ಕೊಳ್ಬೇಡಿ. ಹ್ಮ್ ನೀವು ಅದನ್ನ ನೆನೆಯುವಂತ ಅಗತ್ಯನೇ ಇಲ್ಲ. ಆದ್ರೆ ನೀವು ಸೋತಾಗ ಹ್ಮ್ ಲಾಸ್ಟ್ ಮೂಮೆಂಟ್ ವರೆಗೂ ನಿಮ್ಮನ್ನ ಸೇವ್ ಮಾಡೋದಿಕ್ಕೆ, ನಿಮ್ಮನ್ನ ಕಾಯುವಂತ. ರಕ್ಷಣೆ ಮಾಡೋದಿಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಹ್ಮ್ ಆ ತರದ ಮತ್ತೆ ನಿಮ್ಮ ಕರ್ಮ ಫಲಗಳು, ನಿಮ್ಮ ಕರ್ಮ ಹೇಗೆ ಇದೆ ಆ ತರ ಹೌದು, ನಡ್ಕೊಂಡು ಹೋಗ್ತದೆ, ಅದು ಹೌದು. ಬೇರೆ ವಿಷಯ. ಕರೆಕ್ಟ್ ಕರೆಕ್ಟ್. ಆದ್ರೆ ದೈವ ಬಲ ಅನ್ನುವಂಥದ್ದು ಇದೆಯಲ್ಲ, ಅದು ಹ್ಮ್. ನಮ್ಮನ್ನ ಕಾಯ್ತದ. ಹ್ಮ್ ಯಾಕಂದ್ರೆ ನಮ್ಮ ಪೂರ್ವಿಕರು ಇದೇ ಪ್ರಾರ್ಥನೆ ಮಾಡಿರುವಂತದ್ದು, ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬವನ್ನ ಹ್ಮ್ ನೀನು ಕಾಪಾಡಬೇಕು ಹ್ಮ್ ಅಂತ ಅದಕ್ಕೆ ಹೇಳಿರ್ತಾರೆ. ಹ್ಮ್ ಆ ಮಾತನ್ನ ಅದು ಉಳಿಸ್ಕೊಳ್ಳೋದಕ್ಕೆ ಒಂದು ಲಾಸ್ಟ್ energy ವರೆಗೂ ಆ ಎನರ್ಜಿ ಲಾಸ್ಟ್ ವರೆಗೂ ಪ್ರಯತ್ನ ಮಾಡುತ್ತೆ. ಹ್ಮ್ ಹ್ಮ್ ಮತ್ತೆ ದೈವದ ಮನೆಗಳಿಗೆ ಹೋಗದೆ ಹ್ಮ್ ಎಲ್ಲೆಲ್ಲೋ ಯಾರ್ಯಾರದ್ದೋ ಮನೆಯ ಭೂತಗಳಿಗೆ ಕೈ ಮುಗಿಲಿಕ್ಕೆ ಹೋಗುವಂತದ್ದು ಈಗ ಏನು ಹೊಸ ಪ್ರಕೃತಿ ಟ್ರೆಂಡ್. ಹೊಸ ಟ್ರೆಂಡ್ ಏನಾಗಿದೆ, ಹ್ಮ್ ಇವರ ಸ್ಟೇಟಸ್ ಗಳಲ್ಲಿ ಅದೇ, ಹ್ಮ್ ಇವರ ವಾಲ್ ಪೇಪರ್ ಅಲ್ಲಿ ಅದೇ, ಇವರ ಪ್ರೊಫೈಲ್ ಪಿಕ್ಚರ್ ಅಲ್ಲಿ ಯಾರ್ದೋ ಮನೆಯ ದೈವ ಅದು ನಮ್ಮ ಮನೆ ದೈವ ಅಲ್ಲ. ಅಲ್ಲ. ಹಾ. ಇದು ಏನೋ ಅವನ ಮನೆ ದೈವಕ್ಕೆ ಬೆಳ್ಳಿ ಜಾಸ್ತಿ ಇದೆ, ಬಂಗಾರ ಜಾಸ್ತಿ ಇದೆ ಅಂತ ಅವನ ಮನೆ ಫೋಟೋ ಹಾಕೊಳ್ಳೋದು ಇವರು. ಹ್ಮ್ ಅಂದ್ರೆ ಹ್ಮ್. ಅದೊಂದು ಬಹಳ ವ್ಯವಸ್ಥಿತವಾಗಿ ನಾನು ಹೇಳಿದ ವ್ಯಾಪಾರೀಕರಣ ಆಗಿದೆ. ಹ್ಮ್ ಹ್ಮ್ ವ್ಯಾಪಾರೀಕರಣ ಅಥವಾ ಒಂದು ಮಾಫಿಯಾ. ಹ್ಮ್ ಮಾಫಿಯಾ 3 ರೀತಿಯಿಂದ ನಡೆಯುತ್ತೆ. ಹ್ಮ್ ಹ್ಮ್ ಒಂದು ಆಮಿಷ, ಓಕೆ. ನಮ್ಮಲ್ಲಿ ಬಂದ್ರೆ ನಿನ್ನದು ಈ ಕೆಲಸ ಆಗತ್ತೆ ಅನ್ನೋದು ಒಂದು ಆಮಿಷ. ಹೌದು ಹೌದು. ಎರಡನೇದ್ದು, ಹ್ಮ್. ಈ ನಿಮ್ಮ ಊರ್ ಕಡೆ ಯಾರೋ ಒಬ್ಬ ರೌಡಿ ಇರ್ತಾನೆ, ಹ್ಮ್ ಅವ್ನು ಮೊದಲು ಆಮಿಷ ಹೊಡ್ತಾನೆ, ಅವ್ರ ಅಣ್ಣವರು ಅವ್ರ ಹತ್ರ ಮಾತಾಡಿದ್ರೆ ಕೆಲಸ ಆಗತ್ತೆ ಹ್ಮ್. ಅಂತ, ಸ್ವಲ್ಪ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ. ಹ್ಮ್ ದೈವಗಳದು ಹಾಗೆ, ಅಲ್ಲಿ ಅವ್ರದ್ದು ಬಹಳ ನಡೀತದಂತೆ, ಅಲ್ಲಿ ಹೋದ್ರೆ ನಿಮ್ಗೆ ಕೆಲಸ ಆಗತ್ತೆ ಅಂತ. ಹ್ಮ್ ಅದ್ರ ನಂತರ ಪ್ರಚಾರ. ಹ್ಮ್. ಆ ಪ್ರಚಾರ ಯಾರು ನಿಮ್ಮ ಊರ್ ಕಡೆ ಒಬ್ಬ ಲೋಕಲ್ ಅಲ್ಲಿ ರೌಡಿ ಇದ್ರೆ ಅವನು ಬ್ಯಾನರ್ ಜಾಸ್ತಿ ಹಾಕೊಳ್ತಾನೆ, ಅವ್ನು ಸ್ವಲ್ಪ ಶೋ ಆಫ್ ಮಾಡ್ಕೊಳ್ತಾನೆ, ಅಂದ್ರೆ ಹ್ಮ್. ತನ್ನನ್ನು ತಾನು ತೋರ್ಸ್ಕೊಳ್ಳೋದು. ಹ್ಮ್ 4 ಜನ ಗೊತ್ತಾಗ್ಬೇಕು ನಾನು ಏನೋ ಇದ್ದೀನಿ, ಪ್ರಭಾವಿ ಇದ್ದೀನಿ ಅಂತ. ಹ್ಮ್ ಇವರು ಹಾಗೆ, ಹ್ಮ್. ಇವರು ದೈವಗಳ ಇದನ್ನೆಲ್ಲ ಇಟ್ಕೊಂಡು ಎಲ್ಲಾ ಕಡೆ ಪ್ರಚಾರ, ದಿನ ರಾತ್ರಿ ಇದ್ರೆ ಇದನ್ನೇ ಹಾಕೋದು, ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿ ಇವತ್ತು ಅದು ಸೇವೆ, ಇದು ಸೇವೆ, ಹ್ಮ್. ನೀವು ಬನ್ನಿ, QR ಕೋಡ್ ನಂಬರ್ ನೋಡಿ, ಇದು ತಗೊಳ್ಳಿ, ಹ್ಮ್. ಜಿಪೇ ಹ್ಮ್. ಹಾಕೊಳ್ಳೋದು. ಹ್ಮ್. ಮೂರನೆಯದ್ದು ಬೆದರಿಕೆ. ಓಕೆ. ನಮ್ಮಲ್ಲಿಗೆ ಬರದೇ ಇದ್ರೆ ಹೀಗಾಗತ್ತೆ, ಹಾ. ನಮ್ಮ ವಿರುದ್ಧ ಮಾತಾಡಿದ್ರೆ ಇದಾಗತ್ತೆ, ಹಾ. ನಮ್ಮನ್ನ ಎದುರು ಹಾಕೊಂಡ್ರೆ ಇದಾಗತ್ತೆ, ನಮ್ ಹ್ಮ್. ದೈವ ಹಾಗಿದೆ ಹೀಗಿದೆ ಘಟಾಘಟಿ. ಇದೆಲ್ಲ ಏನು ಅಂದ್ರೆ, ಹ್ಮ್. ಇದೆಲ್ಲ ದೊಡ್ಡ ಮಾಫಿಯಾದ ರೀತಿಯಲ್ಲಿ ನಡೀತಾ ಇದೆ. ಒಂದು ರೀತಿ ದಂಧೆ. ದಂಧೆ ಆಗಿದೆ. ಅಲ್ಟಿಮೇಟ್ಲಿ ಇದು ಏನೋ, ಈ ದಂಧೆ ಮಾಡುವವರಿಗೆ ಒಂದು ದೈವಾರಾಧನೆಯ ಪರಂಪರೆಯಲ್ಲಿ ಇರುವ ನೀವು ಏನ್ ಹೇಳ್ಬಹುದು ಅಂತ. ಇಲ್ಲ, ಕೊನೆಯದಾಗಿ. ನಾವು ಅದಕ್ಕೆ ಏನು ಹೇಳೋದಕ್ಕೆ ಹೋಗ್ಬಾರ್ದು. ಮತ್ತೆ ನಾವು ಯಾರನ್ನು ಕೂಡ ಹ್ಮ್. ನೋಡಿ, ಅವರವರ ಕರ್ಮವನ್ನು ಅವರವರು ಅನುಭವಿಸ್ತಾರೆ. ಅನುಭವಿಸ್ತಾರೆ. ಯಾಕಂದ್ರೆ ನಾನು ಅನೇಕ ಬಾರಿ ಹೇಳಿದೆ, ದೈವಗಳಿಗೆ ನಮ್ಮ ರಕ್ಷಣೆ ಅಗತ್ಯ ಇಲ್ಲ, ದೈವಗಳು ನಮ್ಮ ರಕ್ಷಣೆಗೆ ಇರೋರು. ಹ್ಮ್ ಹ್ಮ್ ಇವರೆಲ್ಲ ನಾನು ನಿಮ್ಗೊಂದು 100 ಉದಾಹರಣೆ ಕೊಡ್ತೀನಿ. ನಮ್ ಸುತ್ತಮುತ್ತಲೇ ಹ್ಮ್. ಒಂದು 20-30 ವರ್ಷದ ಹಿಂದೆ ಇದೇ ರೀತಿ ಮಾಡ್ಕೊಂಡು ಮೆರೆದವರೆಲ್ಲ ಇವತ್ತು ಎಲ್ಲಿದ್ದಾರೆ? ಹ್ಮ್ ಹ್ಮ್ ಏನೇನೋ ಆಗಿ ಮೂಲೆ ಸೇರಿದ್ರು. ಅವ್ರ ಮನೆಗಳಲ್ಲಿ ಇರುವಂತಹ ಆ ತರ ಏನು 10-20 ದೈವಗಳು ಎಲ್ಲ ಪ್ರತಿಷ್ಠೆ ಮಾಡಿ, ಒಂದು ಕಾಲದಲ್ಲಿ ಭಕ್ತ ವೃಂದ ಏನು ಅವರದು ಹ್ಮ್. ವರ್ಷ ಬಹಳ ದೊಡ್ಡ ವಿಜೃಂಭಣೆ ಎಲ್ಲ ಏನು, ಹ್ಮ್. ಒಂದು 10-20 ವರ್ಷದಲ್ಲಿ ಎಲ್ಲ ಕೇಲ್ ಕದಂ, ನಾಟಕ ಬಂದ್, ದುಕಾನ್ ಬಂದ್ ಹ್ಮ್ ಹ್ಮ್. ಆಗಿದೆ. ಎಷ್ಟಾಗಿದೆ ಓಕೆ. ನಮ್ ಕಣ್ಣೆದ್ರೆ ಇದೆ. ಇದೆ. ಹಾಗಾಗಿ ನಾವೇನು ಮಾಡ್ಬೇಕಾಗಿಲ್ಲ. ಅದು ದೈವಗಳು, ಆ ಶಕ್ತಿಯನ್ನು ದೈವಗಳಿಗೆ ಇವೆ. ಇದೆ. ಓಕೆ ಓಕೆ. ಮತ್ತೆ ಈ ಮಾಟ ಮಂತ್ರದ ಹೆಸರಲ್ಲಿ ಬಹಳ ಇತ್ತೀಚಿನ ದಿನಗಳಲ್ಲಂತೂ ನಾನು ನೋಡ್ತಾ ಇದ್ದೀನಿ, ಜನರನ್ನ ಬಹಳ ಹೆದರಿಸ್ತಾ ಇದ್ದಾರೆ. ಹ್ಮ್. ಯಾಕಂದ್ರೆ ಒಂದು ಫ್ಯಾಮಿಲಿ ಸಿಸ್ಟಮ್ ಹಾಳಾಗಿದೆ ನಮ್ಮಲ್ಲಿ. ಓಕೆ. ಎರಡನೇದು ಪೇರೆಂಟ್ಸ್ ಗಳಿಲ್ಲ ಜೊತೆಯಲ್ಲಿ. ಓಕೆ. ಮನುಷ್ಯ ಒಳಗಿಂದ ಬಹಳ ವೀಕ್ ಆಗಿದ್ದಾನೆ ಈಗ. ನೀವು Okay. ಹೊರಗಿಂದ ಏನೋ ಟೆಕ್ನಿಕಲಿ, ಹಾ, ಹಾ. ಟೆಕ್ನಾಲಜಿ, ಆರ್ಥಿಕತೆ, ನೀವು ಇನ್ನೊಂದು ಮತ್ತೊಂದು ಏನೋ ಹ್ಮ್. ಹೊರಗಿನಿಂದ ಏನೋ ನೊರೆ ಬಹಳ ಇದೆ. ಬಟ್ ಒಳಗಡೆ ಏನೂ ಇಲ್ಲ. ಒಳಗಡೆ ಮನುಷ್ಯ ಬಹಳ ಟೊಳ್ಳಾಗಿದ್ದಾನೆ. ಹ್ಮ್ ಹ್ಮ್ ಅವನಿಗೆ ನೆಮ್ಮದಿ ಇಲ್ಲ, ಹ್ಮ್ ಅವನು ಭಯದಲ್ಲೇ ಬದುಕ್ತಾ ಇದ್ದಾನೆ. ಹ್ಮ್ ಈ ಮನುಷ್ಯರನ್ನ, ಇವರನ್ನ ಒಂದು ಸಣ್ಣ ಜೀವನದಲ್ಲಿ ಒಂದು ಸಣ್ಣ ನೆಗೆಟಿವ್ ಘಟನೆ ನಡೆದ್ರು ಕೂಡ ಹ್ಮ್. ಇವ್ರು ಯಾವ್ದೋ ಪ್ರಶ್ನೆ ಅವನ ಹತ್ರ ಬಿಡ್ತಾರೆ, ಓಕೆ ನಿಮ್ಗೆ ಮಾಟ ಮಾಡಿದ್ದಾರೆ ಅಂತ. ಓಕೆ. ಅವನು ಅಷ್ಟು ಹೇಳೋದೇ ತಡ, ಬಾಕಿ ಉಳಿದದನ್ನ ಇವನೇ ಹೇಳ್ತಾನೆ.
ಹೌದು ಹೌದು, ಅವನು ನನಗೆ ಸ್ವಲ್ಪ ಕಾಯ್ತಾ ಇದ್ದಾನೆ. ಹೌದು, ಯಾಕಂದ್ರೆ ಹೌದು, ಬಾಕಿ ಹೌದು. ಉಳಿದದ್ದು ನೀವನೇ ಮುಂದುವರ್ಸ್ಕೊಂಡು ಹೋಗ್ತಾನೆ. ಹೌದೌದು. ಈ ರೀತಿ ಅಪನಂಬಿಕೆಗಳ ಮಧ್ಯೆ ಬದುಕ್ತಾ ಇದೆ ಸಮಾಜ. ಹ್ಮ್ ಇದೆಲ್ಲ ವಿಷಯಗಳು. ಆಮೇಲೆ ಹ್ಮ್ ಆ, ನಾನು ಬಹಳ ಪ್ರಮುಖವಾಗಿ ಹೇಳ್ಬೇಕು, ಮಾಟ ನನ್ನ ಒಂದು ಕಾನ್ಸೆಪ್ಟ್. ಹ್ಮ್. ಮೊನ್ನೆ ನಾನು ಯಾವ್ದೋ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೀಗೆ ಮಾಟ ಮಂತ್ರ ಎಲ್ಲ ಇಲ್ಲ ಅಂತ ಹೇಳಿದಕ್ಕೆ ಹ್ಮ್. ಎಲ್ಲ ಆ ದಂಧೆಯವರೆಲ್ಲ ಬಂದು ಫೇಕ್ ಐಡಿ ಎಲ್ಲ ಬಂದು ಬಹಳ ಬೈದ್ರು ನನಗೆ. ಹ್ಮ್. ಏನೇನು ಕೆಟ್ಟದಾಗೆಲ್ಲ ಬೈದು ಹೋದ್ರು. ಹ್ಮ್. ಅದಿದೆ ಇದಿದೆ ಅಂತ. ಹ್ಮ್. ನೋಡಿ, ನಾನು ಹೇಳ್ತೀನಿ, ಪಾಸಿಟಿವ್ ಎನರ್ಜಿ ಇದ್ದ ಮೇಲೆ ನೆಗೆಟಿವ್ ಇರಲೇಬೇಕು. ಹ್ಮ್. ನೋ, ಇಲ್ಲ. ಹ್ಮ್. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಹ್ಮ್. ಎನರ್ಜಿ ಇರುವಂತದ್ದು ಒಂದೇ, ಅದಕ್ಕೆ ಶಕ್ತಿ ಅಂತ ಹೇಳೋದು ನಾವು. ಓಕೆ. ಅವಳೇ ಇರೋದು. ಹ್ಮ್. ಹ್ಮ್. ಎನರ್ಜಿ ಅಂದ್ರೆ ಶಕ್ತಿ. ಯಾ ದೇವಿ ಸರ್ವಭೂತೇಶು, ಎಲ್ಲ Okay. ಭೂತಗಳ ಒಳಗಡೆ Okay. ಇರುವಂತ ಶಕ್ತಿ ಎನರ್ಜಿ ಅವಳೇ. ಓಕೆ. ಅವಳಿಲ್ಲ ಅಂದ್ರೆ ಅಲ್ಲಿ ಜಡತನ ಇದೆ ಅಷ್ಟೇ. ಓಕೆ. 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 ಈಗ ಬೆಳಕಿದ್ದಲ್ಲಿ ಕತ್ತಲು ಇರಲೇಬೇಕು, ಇಲ್ಲ. ಹ್ಮ್. ಹ್ಮ್. ಎಲ್ಲಿ ಬೆಳಕು ಇಲ್ವೋ ಅಲ್ಲಿ ಕತ್ತಲು, ಅದಂದ್ರೆ ಬೆಳಕಿನ ಪ್ರೆಸೆನ್ಸ್ ಇಲ್ಲ ಅಷ್ಟೇ. ಅಲ್ಲಿ ಕರೆಕ್ಟ್. ಕತ್ತಲು ಅನ್ನೋದು ಪ್ರತ್ಯೇಕ ಇಲ್ಲ. ಓಕೆ. ಓಕೆ, ಓಕೆ. ಕತ್ತಲಿಗೆ ಒಂದು ನೀವು ಬಹಳ ದೊಡ್ಡ ಬಿಲ್ಡಪ್ ಕೊಡುವಂತ ಅಗತ್ಯ ಇಲ್ಲ. ಹ್ಮ್. ಹ್ಮ್. ಹಾಗಾಗಿ ನೆಗೆಟಿವಿಟಿ ಎಲ್ಲಿ ಅಂದ್ರೆ ಹ್ಮ್. ನಮ್ಮ ಆರಾಧನೆಗಳು ಕಡಿಮೆ ಆದಾಗ, ಹ್ಮ್. ನಮ್ಮಲ್ಲಿ ದೇವತಾ ಉಪಾಸನೆ ಕಡಿಮೆ ಆದಾಗ, ನಮ್ಮ ಆತ್ಮಾರಾಧನೆ ಕಡಿಮೆ ಆದಾಗ. ಈ ಶಬ್ದ ನೋಡಿ, ಆತ್ಮಾರಾಧನೆ. ಹ್ಮ್. ಹ್ಮ್. ನಾವು ಸತ್ತ ನಂತರ ಅಹಂ ಮಾಡೋದಲ್ಲ, ಬ್ರಹ್ಮಾಸ್ಮಿ. ಆ ಸತ್ತ ನಂತರ ಮಾತ್ರ ಆತ್ಮಾರಾಧನೆ ಅಲ್ಲ. ಹ್ಮ್. ಹ್ಮ್. ಇರೋವಾಗ ಬದುಕಿರುವಾಗಲೂ ನಾವು ಆತ್ಮಾರಾಧನೆಯನ್ನೇ ಮಾಡೋದು. ಓಕೆ. ನಾವು ನಮ್ಮ ಭಗವಂತನ ಅಂಶ ದೇವಸ್ಥಾನದ- ಅನ್ನೋದು. ಅದು ಬೇಕು. ಹ್ಮ್. ದೇವಸ್ಥಾನದಲ್ಲಿ ತಂತ್ರಿಗಳು ಎಲ್ಲಿ ಮಮ ಹೃದಯ ಹ್ಮ್. ಹೃದಯ ಮಧ್ಯದಲ್ಲಿ ಸ್ಥಾಪನೆ. ಅವರು ನನ್ನ ಹೃದಯ ಕಮಲ ಮಧ್ಯದಲ್ಲಿ ಹ್ಮ್. ಆ ಶಕ್ತಿಯನ್ನ ಸಂಕಲ್ಪಿಸಿಕೊಂಡು ಆನಂತರ ಅದಕ್ಕೆ ಚೈತನ್ಯವನ್ನು ಕೊಡೋದಲ್ಲ. ಹ್ಮ್. ಹ್ಮ್. ಅಂದ್ರೆ ನಿನ್ನೊಳಗಡೆ ಆ ಪ್ರಾಣ ಶಕ್ತಿ ಪ್ರತಿಷ್ಠೆ ಇದೆ ಅಂತ. ಹೌದು. ಹ್ಮ್. ಹ್ಮ್. ಇದೆಲ್ಲಾ ವಿಷಯಗಳನ್ನ ನೋಡುವಾಗ ಆತ್ಮಾರಾಧನೆ ಅನ್ನುವಂಥದ್ದು ಬಹಳ ದೊಡ್ಡದದು. ಹ್ಮ್. ಹ್ಮ್. ಸೊ ಇದು ನಮ್ಮಲ್ಲಿ ಇತ್ತೀಚೆಗೆ ಏನಾಗಿದೆ, ನಾವೆಲ್ಲ ಕೂಡ ಈ ದೇವಸ್ಥಾನಗಳಿಗೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದೀವಿ. ಹ್ಮ್. ಅಂದ್ರೆ ವ್ಯಕ್ತಿಗತವಾಗಿ ನಮ್ಮ ಅನುಷ್ಠಾನಗಳು ಕಡಿಮೆ ಆಗಿದೆ. ಓಕೆ. ದೇವಸ್ಥಾನಗಳು ಇವತ್ತು, ದೇವಸ್ಥಾನಗಳ ಬಗ್ಗೆ ಕೂಡ ಇದು ಮಾತಾಡಿ ಕಾಂಟ್ರವರ್ಸಿ ಆಗ್ಬೋದು. ಹ್ಮ್. ಇವತ್ತೆಲ್ಲ ಆಗ್ತಾ ಇದೆ ನೋಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳು, ಅದು ಇದು ಬ್ರಹ್ಮಕಲಶ ಎಲ್ಲ ನಡೀತಾ ಇದೆ. ಹ್ಮ್. ಒಂದು ನಿಮ್ಮೊಂದು ಸಿಂಪಲ್ ಆಗಿ ಹೇಳೋದು, ಈಗ ರೆಡಿ ಟು ಈಟ್ ಇದೆಯಲ್ಲ, ಹ್ಮ್. ಆ ತರ ದೇವಸ್ಥಾನಗಳು ಅರ್ಜೆಂಟಿಗೆ. ಹ್ಮ್. ನಾವು ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ಬ್ಯುಸಿ ಇರೋರು, ಹ್ಮ್. ಹೋದ್ವಿ ಕೊಲ್ಲೂರಿಗೆ ಹೋದ್ವಿ, ಅಮ್ಮನ ಕೈ ಮುಗಿದ್ವಿ, ಹ್ಮ್. ಏನೋ ಒಂದ್ ಕೆಲಸ ಆಗ್ಬೇಕು ಅಂತ ಹರಕೆ ಹೊತ್ಕೊಂಡು ಬಂದ್ವಿ. ಹ್ಮ್. ಹ್ಮ್. ಅಂದ್ರೆ ಹ್ಮ್. ಇದು ಏನು ಅಂದ್ರೆ, ಹ್ಮ್. ಇದು ಬಹಳ ಸ್ಪಷ್ಟವಾಗಿ ಅದು ಹ್ಮ್. ಆಪತ್ಕಾಲಕ್ಕೆ ಮಾತ್ರ. ಆದ್ರೆ ನಿತ್ಯದ ಅನುಷ್ಠಾನ ನಮ್ದು ಪ್ರತ್ಯೇಕ ಇರಲೇಬೇಕು. ಹೌದು. ಇದು ನಾವು ಏನಾಗಿದೀವಿ ಅಂದ್ರೆ, ಪೂರ್ತಿಯಾಗಿ ಈ ದೇವಸ್ಥಾನಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಯಾರೋ ಅರ್ಚಕರು ಅವರೇನೋ ಮಾಡ್ತಾ ಇದಾರೆ ಬಿಟ್ರೆ, ಹ್ಮ್. ನಮ್ಮಲ್ಲಿ ಆಧ್ಯಾತ್ಮದ ಅನುಷ್ಠಾನಗಳು ಇಲ್ಲ, ಹ್ಮ್. ಅದ್ರ ಬಗ್ಗೆ ಒಲವು ಇಲ್ಲ. ನಾವು ಮನೆಯಲ್ಲಿ ಒಂದು ನಾಮಜಪ ಇಲ್ಲ, ನಮ್ಮದು ಏನೂ ಇಲ್ಲ. ಹ್ಮ್. ಈ ತರ ಮನುಷ್ಯ ಬ್ಲಾಂಕ್ ಆದಾಗ ಹ್ಮ್. ಆಟೋಮ್ಯಾಟಿಕ್ ಆಗಿ ಅವನಿಗೆ ಈ ತರದ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳೋದು ಸಹಜ. ಹ್ಮ್. ಹಾಗಾಗಿ ಸ್ವಲ್ಪ ನಮ್ಮ ಈ ಏನ್ ಹೇಳ್ತಾರಲ್ಲ, ಇನ್ನರ್ ಎನರ್ಜಿ. ಇನ್ನರ್ ಎನರ್ಜಿ ಏನಿದೆ, ಹ್ಮ್. ನಮ್ಮ ಅದ್ರದ್ದು- ಶಕ್ತಿ, ಹ್ಮ್. ಹ್ಮ್. ನಮ್ಮೊಳಗಿರುವಂತಹ ಆತ್ಮ ಶಕ್ತಿಯನ್ನ, ಹ್ಮ್. ಹ್ಮ್. ಇದನ್ನ ಜಾಗೃತಗೊಳಿಸುವಂತಹ, ಇದನ್ನ ಹೆಚ್ಚು ವೃದ್ಧಿಸುವಂತ ಕೆಲಸ ಆಗಬೇಕು. ಹ್ಮ್. ಅದು ದೈವಾರಾಧನೆಯ ಒಳಗಡೆ ಕೂಡ ಅದೇ ಇರೋದು. ಓಕೆ. ಓಕೆ. ಈ ನಿಮ್ಮ ದೈವಾರಾಧನೆಯನ್ನ ತೆಗೆದು ನೋಡಿದ್ರೆ ನಿಮ್ಗೆ ಇರೋದೇ ಅದು. ಕರೆಕ್ಟ್. 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 ಅದನ್ನ ಇನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ಬೋದು ಬಹಳ. ಥ್ಯಾಂಕ್ ಯು ಶ್ರೀಕಾಂತ್ ಶೆಟ್ರೆ. ಈಗ ಶ್ರೀಕಾಂತ್ ಶೆಟ್ರು ಹೇಳಿದ್ರು, ಅಂದ್ರೆ ಇದು ಆದಿ ಮತ್ತೆ ಅಂತ್ಯ ಅಂತ ಹೇಳಿ ಇಲ್ಲ. ಇದರಲ್ಲಿ ಈ ವಿಚಾರದಲ್ಲಿ ಇನ್ನಷ್ಟು ನಾವು ಕೆದಕುತ್ತಾ ಬೆದಕುತ್ತಾ. ಕೊರಗಜ್ಜ ನೀವು ಟಾಪಿಕ್ ಎತ್ತಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕೊರಗಜ್ಜ ಅನ್ನೋದು ಅದೊಂದು ಕತೆಗೆ ಸೀಮಿತವಾಗಿರುವಂತಹ ಶಕ್ತಿ ಅಲ್ಲ. ಹ್ಮ್. 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 ಏನು, ಹೌದು, ಒಂದು ಕತೆಗೆ ಸೀಮಿತವಾಗಿರುವ ಅದು ಈಗ ಏನು ನಾವು ಮೈರಕ್ಕ ಬೈದಿದ್ದಿ, ಚೆನ್ನಯ್ಯ ಬೈದ್ಯರು, ಅವ್ರು ಹ್ಮ್. ಸಾಕಿರುವಂತಹ ಮಗು, ಅವನು ಹ್ಮ್. ಯಾವ್ದೋ ಒಂದು ಕಟ್ಟವನ್ನು ದುರ್ಮರಣಕ್ಕೀಡಾಗುವಂಥದ್ದು ಅದು ಕಥೆ ಇದೆ. ಮಾಡದ ಮೈಸಂದ ಅದೆಲ್ಲ ಏನಿದೆ, ಹ್ಮ್. ಆ ಕತೆಗಿಂತ ಪ್ರಾಚೀನವಾಗಿರುವಂತ ಶಕ್ತಿ ಅದು. ಕರೆಕ್ಟ್. ಕರೆಕ್ಟ್. ಈಗ ಅಂದ್ರೆ correct, correct. ಮೂಲದ ಕೊರಗರ ಮೂಲ ಆರಾಧನೆಯೇ ಕೊರಗಜ್ಜನ ಆರಾಧನೆ. ಇರ್ಬೋದು, ಮತ್ತೆ ಇರ್ಬೋದು. ಅಜ್ಜ ಅನ್ನುವಂತ ಶಬ್ದ ಅದು ವಯಸ್ಸಾದವರಿಗೆ ಹೇಳುವಂತದ್ದಲ್ಲ. ಹೌದು, 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 ಹೌದು. ಅಜ್ಜ ಅಂದ್ರ ಘಟದ ಮೇಲೆ ಹೋದ್ರೆ ನೀವು ಅಲ್ಲಿ ಸಣ್ಣ ಹುಡುಗ ಇದ್ರು ಅಜ್ಜಾರು ಅಂತ ಹೇಳ್ತಾರೆ. ಹ್ಮ್. ಗೌರವ ಸೂಚಕ ಅದು ಅಜ್ಜ. ಕರೆಕ್ಟ್. ಕರೆಕ್ಟ್. ಕೊರಗಜ್ಜ ಅಂದ್ರೆ ಹ್ಮ್. ಕೊರಗರ ಪೂರ್ವಿಕ, ಹ್ಮ್. ಹ್ಮ್. ಕೊರಗರ ಮೂಲ ಪುರುಷ. ಮಹಾಜ್ಞಾನ ಇರ್ಬೋದು. ಈಗ ಅಜ್ಜ ಆಗಿರ್ಬೋದು, ಹೌದು. ಅಲ್ವಾ? ಆರ್ಯ, ಹ್ಮ್. ಆರ್ಯ ಅನ್ನೋ ಶಬ್ದದಿಂದಲೇ ಅಜ್ಜ ಅನ್ನುವಂತ ಶಬ್ದ ಬಂದಿದೆ ಅಂತ ಹೇಳ್ತಾರೆ. ಹ್ಮ್. ಇನ್ನು ನಮ್ಮಲ್ಲಿ ಗುಳಿಗನನ್ನ ಗುಳಿಗಜ್ಜ ಅಂತ ಹೇಳ್ತಾರೆ, ಬೊಬ್ಬರಿನ ಬೊಬ್ಬರಜ್ಜ ಅಂತ ಹೇಳ್ತಾರೆ. ಹೌದು. ಹಾಗಾಗಿ ಅವರೆಲ್ಲ ವಯಸ್ಸಾದವರು ಅಂತ ಅಲ್ಲ, ಕರೆಕ್ಟ್. ಕರೆಕ್ಟ್. ಅದು ಗೌರವ ಸೂಚಕವಾದಂತ ಶಬ್ದ. ಓಕೆ. 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 ಹಾಗಿರ್ಬೋದು. ನಾವ್ ಇನ್ನಷ್ಟು ಮಾತಾಡ್ತೀವಿ. ಶ್ರೀಕಾಂತ್ ಶೆಟ್ರು ಸಿಗದಾಗೆಲ್ಲ ಈ ತರದ ವಿಷಯವನ್ನ ಚರ್ಚೆ ಮಾಡ್ತೀವಿ. ಅಂದ್ರೆ ಇದೇನು ಅಥೆಂಟಿಕ್ ಆಗಿ ಹಿಂಗೆ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಅದು ಶ್ರೀಕಾಂತ್ ಶೆಟ್ರು ಹೇಳಲಿಕ್ಕೆ ಹೊರಟಿಲ್ಲ. ಯಾರು ಒಪ್ಪಬೇಕಾಗಿಯೂ ಇಲ್ಲ. ಆದ್ರೆ ಒಂದು ಚರ್ಚೆ, ಒಂದು ಜಿಜ್ಞಾಸೆ, ಈ ಚರ್ಚೆ, ಜಿಜ್ಞಾಸೆ ಮುಂದುವರಿತಾ ಹೋಗ್ತದೆ. ಅಲ್ಲಿ ತನಕ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.
ಓಕೆ